ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಥರ್ಸ್ಡೇ. ಸೊ ಬ್ಲಾಗ್ನ ಎಷ್ಟೊತ್ತು ಗೊತ್ತು ಸ್ಟಾರ್ಟ್ ಮಾಡ್ತಾ ಇರೋದು 4:10 ಇವಾಗ ಕರೆಕ್ಟಾಗಿ ಟೈಮು. ಸೊ ನೋಡ್ತಾ ಇರ್ಬೋದು ಅರ್ಲಿ ಮಾರ್ನಿಂಗ್. ಸೊ ನಾನು ಒಂದು 2:15 ಆರ್ 2:15 ಅಲಾರಾಮ್ ಇಟ್ಕೊಂಡು 2:30 ಆಯಿತು ಎದ್ದು. ಸೊ ನಾನು ಎದ್ದು ರೆಡಿಯಾಗಿ ನನ್ನ ಮಗನಿಗೆ ಸ್ನಾನ ಮಾಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಈಗ ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಆಯಿತು ಅವ್ರದ್ದು ಕೂಡ ಇನ್ನು 5 ಮಿನಿಟ್ಸು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೊರಗಡೆ ಗೊತ್ತಾಗಿರುತ್ತೆ ಟೈಟಲ್ ನೋಡಿ. ಹೌದು, ಇವತ್ತು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿಲಿ ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋದಿತ್ತು. ಸೊ ನಿಶಿಗೂ ಮತ್ತು ಆದ್ಯ ಬೇಬಿ ಇಬ್ರಿಗೂ ಕೂಡ. ಸೊ ಅದಕ್ಕೆ ಅಲ್ಲಿಗೆ ಹೊರಟಿದ್ದೀವಿ. ಹೇಗಿರುತ್ತೆ ನಮ್ಮ ಇವತ್ತಿನ ಜರ್ನಿ ಹಾಗೆ ಟೆಂಪಲ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ತುಂಬ ಒಂದು 5.5 ಅವರೇ ಬೇಕು. ಸೊ ಇಲ್ಲಿಂದ ಅಲ್ಲಿ ತನಕ ಹೋಗೋದಕ್ಕೆ. ಸೊ ಅಟ್ಲೀಸ್ಟ್ ಅಲ್ಲಿ ಒಂದು 11 ಅಷ್ಟಲ್ಲಾದ್ರೂ ರೀಚ್ ಆಗಬೇಕು ಅನ್ನೋದು ನಮ್ಮ ಗೋಲು. ಯಾಕಂದರೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೋಗ್ತಾ ಹೇಳ್ತೀನಿ ನಿಮಗೆ ಏನಕ್ಕೆ ಏನು ಎತ್ತ ಅಂತೆಲ್ಲ. ಏನಕ್ಕೆ ಕರೆಕ್ಟಾಗಿ 11ಗೆ ರೀಚ್ ಆಗಬೇಕು ಅಂತ ಇದ್ದೀನಿ ಅಂತ. ಸೊ ನಾನು ಫೇಸ್ ನೋಡ್ತಾ ಇರ್ಬೋದು, ಸ್ಯಾರಿ ವೇರ್ ಮಾಡಿದ್ದೀನಿ ಅಷ್ಟೇ. ಫೇಸ್ಗೆ ಕ್ರೀಮು ಕೂಡ ಏನೂ ಅಪ್ಲೈ ಮಾಡಿಲ್ಲ. ಜಸ್ಟ್ ಹಂಗೆ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿದೆ. ಸೊ ಕೆಳಗಡೆ ಬಿಟ್ಟಿದ್ದೆ. ಇಷ್ಟು ಅರ್ಲಿ ಮಾರ್ನಿಂಗಲ್ಲೂ ಕೂಡ ನನಗೆ ಸೆಕೆ ಆಗ್ತಾಯಿದೆ. ಫುಲ್ ಓಡಾಡ್ಕೊಂಡೆಲ್ಲ ಇದು ಮಾಡೋದ್ನಲ್ಲ ಅದಕ್ಕೇ. ಸೊ ಅಲ್ಲಿ ಹೋದ್ಮೇಲೆ ಫುಲ್ ಎಲ್ಲ ತಲೆ ಎಲ್ಲ ಬಚ್ಕೊಂಡು ಜಸ್ಟ್ ಇನ್ನೊಂದ್ಸಲ ಮತ್ತೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಇದಾದ್ರೆ ಆಯಿತು. ಆಮೇಲೆ ಸ್ಯಾರಿ ವೇರ್ ಮಾಡಿಬಿಟ್ಟೆ. ಇನ್ನೇನು ರೂಮ್ ಏನು ಮಾಡಲ್ವಲ್ಲ ನಾವು ಶೃಂಗೇರಿಲಿ. ಸೊ ಅದಕ್ಕೋಸ್ಕರ ಶೃಂಗೇರಿ ಆದಮೇಲೆ ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಎತ್ತ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ಸೊ ಕೀಪ್ ವಾಚಿಂಗ್. ಸೊ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಇನ್ಸ್ಟಾ ಅಥವಾ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತೀರಾ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಯಾಕಂದರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ ಪ್ರತಿಯೊಂದು ಅಪ್ಡೇಟ್ ಕೂಡ ನಾನು ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಸೊ ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಟೆಂಪಲ್ ಅಂದರೆ ಸ್ಯಾರಿ ಗೊತ್ತಲ್ವ. ಸೊ ತಿರುಪತಿಗೆ ಸ್ಯಾರಿ ಹಾಕ್ಕೊಂಡಿಲ್ಲ ಅಂತಲೇ ತುಂಬ ಮಿಸ್ ಮಾಡ್ಕೋತಾ ಇದೆ. ಯಾಕಂದರೆ ನನ್ನ ಬ್ಲಾಗ್ಗಳು ಕೂಡ ಹೇಳೋದು ಮರೆತುಬಿಟ್ಟೆ ನಾನು ಏನಕ್ಕೆ ಸ್ಯಾರಿ ವೇರ್ ಮಾಡಿಲ್ಲ ಅಂತ. ಸೊ ನನಗೆ ಇವಾಗ ನೆನಪಾಗ್ತಿದೆ. ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತಲ್ವ. ಸೊ ಹೇಗಿರುತ್ತೆ ಹೆಂಗೋ ಇಷ್ಟು ತನಕ ರಶ್ ಕ್ಯೂ ಇರುತ್ತೆ ಹಂಗೆ ಹಿಂಗೆ ಅಂತಲೇ ಹೇಳಿದ್ರು. ಸೊ ಅದ್ರ ಬಗ್ಗೆ ನನಗೆ ಝೀರೋ ನಾಲೆಡ್ಜ್ ಇತ್ತಲ್ವ. ಸೊ ಅದಕ್ಕೆ ಸ್ಯಾರಿ ವೇರ್ ಮಾಡಲಿಲ್ಲ. ತುಂಬ ರಿಸ್ಕ್ ಆಗೋದು ಬೇಡ, ನಮ್ಮ ಚಿರೋ ಬೇರೆ ಇರ್ತಾನೆ ಅಂತ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನನಗೆ ಟೆಂಪಲ್ ಅಂತ ಸ್ಯಾರಿ ಇರಲೇಬೇಕು. ಸೊ ಅದಕ್ಕೆ ಈಗ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಇವಾಗ ಏನೋ ಹೊರಡೋದಷ್ಟೇ. ಪಾಪ ನಿಶುಗೆ ಸ್ನಾನ ಮಾಡಿಸ್ದೆ. ಅವನು ಕೂಡ 3 o'clock ಹೇಳಿಸ್ದೆ. ಪಾಪ ಇದು ಮಾಡಿ ಅಳ್ತಾ ಇದ್ದಾನೆ. ರೆಡಿ ಮಾಡಿ ಮಲಗಿದ್ದಾನೆ. ಸೊ ಇವಾಗ ಕರ್ಕೊಂಡು ಹೋಗ್ಬೇಕು. ಅವರು ಕೂಡ ರೆಡಿಯಾಗಿದ್ದಾರೆ. ಇನ್ನೊಂದು 10 minutes ಅಂತ ಹೇಳಿದ್ದಾರೆ. ಸೊ ಹೊರಡೋಣ ಬನ್ನಿ. ಆನ್ ದ ವೇ ಜರ್ನಿ ಹೇಗಿರುತ್ತೆ ಏನೋ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ವಾಯ್ಸು ಜೋರಾಗಿ ಕೇಳಿಸ್ತಾ ಇಲ್ಲ ಅಂದರೆ ಸಾರಿ. ಸೊ ಎಲ್ಲ ಮಲಗಿದ್ದಾರೆ. ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ. ಸೊ ಹೊರಗಡೆ ಕಿರ್ಚಿದ್ರು ಕೂಡ ಅಕ್ಕಪಕ್ಕ ಕೇಳಿಸುತ್ತೆ ಯಾರು ಇಷ್ಟೊಂದು ಜೋರಾಗಿ ಮಾತಾಡ್ತಿರೋದು ಮಾರ್ನಿಂಗ್ ಅಂತ. ಸೊ ಅದಕ್ಕೋಸ್ಕರ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಹೊರಟ್ವಿ. ನೋಡ್ತಾ ಇರ್ಬೋದು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ತೋರಿಸಿ. ನಾವು ಹೊರಡೋಷ್ಟರಲ್ಲಿ 4:45 ಆಯಿತು. ಯಾಕಂದರೆ ನಾವು ರೆಡಿ ಆಗಿದ್ವಿ. ಬಟ್ ಅವ್ರು ಇನ್ನೂ ನಮ್ಮ ಅಣ್ಣ ನಮ್ಮದಕ್ಕೆ ಅವ್ರು ಯಾರೂ ಇನ್ನೂ ರೆಡಿನೇ ಆಗಿರಲಿಲ್ಲ. ಸೊ ಅದಕ್ಕೆ ಎಲ್ಲ ರೆಡಿಯಾಗಿ ಹೊರಡೋಷ್ಟರಲ್ಲಿ 4:45 ಆಯಿತು. ಸೊ ನಾನು ಹೇಳಿದೆ ನಾನು 11 ಫೈನಲಿ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು. ಏನಕ್ಕೆ ಅಂತ ಹೇಳಿದ್ರೆ ಸೊ ಅಕ್ಷರಾಭ್ಯಾಸಕ್ಕಲ್ವ ನಾವು ಹೋಗ್ತಾ ಇರೋದು. ಸೊ 8 to 1 o'clock ತನಕ ಮಧ್ಯಾಹ್ನ ಅಷ್ಟೇ ಅಲ್ಲಿ ಅಕ್ಷರಾಭ್ಯಾಸ ನಡೆಯುವಂಥದ್ದು. ಅದಾದಮೇಲೆ ಹೋದರೆ ವೇಸ್ಟ್ ಆಗುತ್ತೆ. ಅಕ್ಷರಾಭ್ಯಾಸ ಏನು ಮಾಡಿಸಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ ಹೊರಟ್ವಿ. ಹಿಂದೆ ಅವ್ರು 3 ಜನ ಕೂತ್ಕೊಂಡಿದ್ದಾರೆ, ಮುಂದೆ ನಾವು 3 ಜನ ಕೂತ್ಕೊಂಡ್ವಿ. ನಮ್ಮ ನಿಶು ಬೇಬಿ ನಿದ್ದೆ ಬೇರೆ ಹಾಳು ಮಾಡಿಬಿಟ್ಟಿದ್ದೀವಿ ಪಪ್ಪಚ್ಚೆ. ಸೊ ಹಂಗೆ ಗುರಾಯಿಸ್ತಾ ಇದೆ. ಬಟ್ ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡ್ರು. ಅವ್ರಿಗೂ ನಿದ್ದೆ ಏನು ಪ್ರಾಬ್ಲಮ್ ಆಗಲಿಲ್ಲ. ನಮ್ಮ ನಿಶುಗೂ ಆದಿಂಗೂ ಕೂಡ ತುಂಬ ಚೆನ್ನಾಗಿ ನಿದ್ದೆನೇ ಮಾಡಿದ್ರು. ಸೊ ನೋಡ್ತಾ ಇರ್ಬೋದು ಹೋಗ್ತಾ ಹೋಗ್ತಾ ವೆದರ್ ಅಂತೂ ತುಂಬ ಚಿಂದಿ ಆಗಿತ್ತು ಅಂತ ಹೇಳ್ಬೋದು. ಬಟ್ ಆದರೂ ಸೇಫ್ ಅಲ್ಲ ಈ ಟೈಮಲ್ಲಿ, ತುಂಬ ಲಾಂಗ್ ಹೋಗೋಂಥದ್ದು. ಬಟ್ ನಾವು ಒಂದು 15 days ನಿಯರ್ ಇನ್ನೇನು ಬಂದರೆ 15 days ಆಗ್ತಾ ಬಂತು. ಸೊ ಅವಾಗ ಹೋಗಿದ್ದು. ಹಾಸನ ತನಕ ಮಳೆ ಇರಲಿಲ್ಲ. ಹಾಸನ ಆದಮೇಲೆ ತುಂಬ ಮಳೆ ಸ್ಟಾರ್ಟ್ ಆಯಿತು. ಯಪ್ಪ ಈ ವ್ಲಾಗ್ನ ಪಾರ್ಟ್ 1 ಪಾರ್ಟ್ 2 ಬರುತ್ತೆ, ನೀವೇ ನೋಡ್ಬೋದು ಎಷ್ಟು ಮಳೆ ಬಂದಿದೆ, ಯಾವ ರೀತಿ ವೆದರ್ ಎಲ್ಲ ಇತ್ತು. ಪ್ರತಿಯೊಂದು ಕಂಡೀಷನ್ಸ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಿಚುವೇಶನ್ ಎಲ್ಲ. ಸೊ ಪ್ಲೀಸ್ ಈ ವಿಡಿಯೋನ ಪಾರ್ಟ್ 1 ಪಾರ್ಟ್ 2 ಮಿಸ್ ಮಾಡ್ದಂತೆ ನೋಡಿ. ಈಗ ಹಾಸನ ಆದಮೇಲೆ ತಿಂಡಿ ತಿನ್ನೋದಕ್ಕೆ ಅಂತ ಇವಾಗ ಸ್ಟಾಪ್ ಮಾಡಿದ್ವಿ ಅಂತ ಸ್ಟಾಪ್ ಮಾಡಿದ್ದಾರೆ ಇವಾಗ. ಸೊ ಟೈಮ್ ಬಂದು ಎಷ್ಟು ಚಿನ್ನ ಟೈಮು 7:30. ಸೊ ಮನೇಲಿದ್ರೆ ಇಷ್ಟೊತ್ತಿಗೆ ತಿಂಡಿ ತಿನ್ನಲ್ಲ. ಹೊರಗಡೆ ಬಂದರೆ ಎಷ್ಟು ಬೇಗ ಹೊಟ್ಟೆ ಸಿಕ್ತಿದೆ ನೋಡಿ. ಸೊ ವೆದರ್ ಮಾತ್ರ ಫುಲ್ಲು ಚಿಲಿ ಆಗ್ತಿದೆ. ನನ್ನ ಮಗ ಅದಕ್ಕೆ ಪಪ್ಪ ಕೆಳಗಡೆನೇ ಇಳಿತಾ ಇಲ್ಲ. ಫ್ರೆಂಡ್ಸ್ ತಿಂಡಿ ತಿನ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೆವಿ ಮಳೆ ಅಂದರೆ ಹೆವಿ ಮಳೆ. ನಾವು ಶೃಂಗೇರಿಗೆ ಹೋಗೋ ತನಕನೂ ಮಳೆ ಬಂದಿದೆ.
ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ನೇಚರ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಬಟ್ ಆದರೂ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಈ ನೇಚರ್ದೇ ನಾನೊಂದು ವೀಡಿಯೋ ಮಾಡಾಕಬೇಕಾಗುತ್ತೆ. ಅಷ್ಟೊಂದು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಮಳೆ ಜೊತೆಗೆ ಆ ಘಾಟ್ ಸೆಕ್ಷನಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇನ್ನೇನು ನಿಯರ್ 20 ಮಿನಿಟ್ಸ್ ಅಂತ ತೋರಿಸಿದೆ. ನೋಡ್ತಾ ಇರ್ಬೋದು ಶೃಂಗೇರಿ ರೀಚ್ ಆದ್ವಿ. ತುಂಬ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಕಾರಲ್ಲಿ, ಸ್ವಲ್ಪ ಸ್ವಲ್ಪ ತೊಗೊಂಡೆ. ಯಾಕಂದರೆ ಇನ್ನೇನು ಆ್ಯಸ್ ಯೂಶಲ್ ಆನ್ ದ ವೇ ಹೋಗೋದು ರೋಡೆಲ್ಲ ಏನು ತೋರಿಸೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಸೌಂಡೇ. ಹೆವಿ ಅಂದರೆ ಹೆವಿ ಮಳೆ ಬರ್ತಾಯಿತ್ತು. ಬಟ್ ಆದರೂ ನಾವು ಅಂದ್ಕೊಂಡಿದ್ವಿ ಒಂದು 11ಗೆ ರೀಚ್ ಆಗ್ತೀವಿ ಅಂತ. ಪರವಾಗಿಲ್ಲ, ಒಂದು 10:30 10:40 ನಾವು ರೀಚ್ ಆದ್ವಿ ಅಂತ ಅನಿಸುತ್ತೆ. ಬೇಗನೆ ರೀಚ್ ಆದ್ವಿ. ನಾವು ಮಳೆ ಕಮ್ಮಿ ಆಗಲಿ ಅಂತ ಎಕ್ಸ್ಟೆಂಡ್ ಮಾಡ್ತಾ ಬಂದ್ವಿ. ಸದ್ಯ ನಾವು ಹೋಗಿದ್ದ ಟೈಮೇ ತುಂಬ ಬೆಸ್ಟ್ ಟೈಮ್ ಅನಿಸುತ್ತೆ. ನಾವು ಮತ್ತೆ ಇನ್ನೂ 3 ಡೇಸ್ ಬಿಟ್ಟೋಗಿರೋ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಧರ್ಮಸ್ಥಳ ಟು ಸುಬ್ರಹ್ಮಣ್ಯಗೆ ಹೋಗೋ ರೋಡ್ ತುಂಬ ಬ್ಲಾಕ್ ಆಗಿಬಿಟ್ಟಿತ್ತು. ತುಂಬ ಎಲ್ಲ ನೀರು ತುಂಬ್ಕೊಬಿಟ್ಟಿತ್ತು ಮತ್ತೆ. ಸೊ ನಾವು ಹೋಗಿದ್ದೆ ಬೆಸ್ಟ್ ಟೈಮ್, ಏನೋ ದೇವ್ರ ದಯೆ ಅಂತ ಹೇಳ್ಬೋದು. ನಾವು ಆ ಟೈಮಿಂಗ್ಸಲ್ಲಿ ಹೋಗಿದ್ದು ನಿಜವಾಗ್ಲೂ. ಬಟ್ ಈ ಟೈಮಲ್ಲಿ ಹೋದರೆ ಏನೋ ಒಂಥರ ಈ ನೇಚರೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಆದರೂ ಒಳ್ಳೇದಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಶೃಂಗೇರಿಗೆ ಬಂದ್ವಿ. ಇಲ್ಲಿ ನೀರಿದೆ ನೋಡಿ, ಫುಲ್ಲು ಈ ಕಡೆ ಬಂದು ತುಂಬ್ಕೊಬಿಟ್ಟಿತ್ತಂತೆ. ಇವಾಗ ಹೋಗಿರೋದಂತೆ, ಇನ್ನೇನು ಹತ್ರನೇ ಬಂದಿತ್ತಂತೆ, ದೇವಸ್ಥಾನದ ಹತ್ರನೇ ಅಷ್ಟೊಂದೆಲ್ಲ ನೀರು ತುಂಬಿತ್ತಂತೆ. ಹೇಳಬೇಕಂದ್ರೆ ನಾವು ಹೋಗಿದ್ದು ಹಿಂದಿನ ಟೈಮಲ್ಲೂ ಕೂಡ ಚೆನ್ನಾಗಿರಲಿಲ್ಲ. ನಾವು ಹೋಗಿದ್ದ ಟೈಮ್ ಬೆಸ್ಟ್. 2 to 3 ಡೇಸ್ ಗ್ಯಾಪ್ ಇತ್ತು ನೋಡಿ, ಅದೇ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಒಳ್ಳೆ ಟೈಮಲ್ಲಿ ಇದ್ವಿ. ಹೋಗೋದಕ್ಕೂ ಕೂಡ ಭಯ ಆಗ್ತಾಯಿತ್ತು. ಬಟ್ ಆದರೂ ಏನೋ ಧೈರ್ಯ ಮಾಡಿ ಹೋಗಿದ್ದಕ್ಕೂ ಏನೋ ಒಳ್ಳೇದಾಯಿತು ಅಂತ ಹೇಳ್ಬೋದು. ಈಗ ಬಂದ್ವಿ, ಇಮಿಡಿಯೇಟಾಗಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಮ್ಮ ನಿಶುಗೆ. ಸೊ ನಾನು ಕೂಡ ಹಾಗೆ ಜಸ್ಟ್ ತಲೆಲ್ಲ ಬಾಚ್ಕೊಂಡು ಅಷ್ಟೇ. ನನ್ನ ಹಸ್ಬೆಂಡ್ ಕೂಡ ಶರ್ಟು ಪಂಚೆ ಎಲ್ಲ ತಂದಿದ್ರು, ಇಲ್ಲಿ ಹಾಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ವೇರ್ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಅಷ್ಟೊಂದು ಹೆವಿ ಮಳೆ. ನಾವು ಕಾರಿಲ್ದು ಕೂಡ ಹೊರಗಡೆ ಬರೋಕ್ಕೆ ಆಗ್ತಾಯಿಲ್ಲ. ಈಗಲೂ ಕೂಡ ನಾನು ವಾಯ್ಸ್ ಓವರ್ ಕೊಡ್ತಾ ಇರಲಿಲ್ಲ. ಅಲ್ಲಿ ಏನು ಹೇಳ್ತಾಯಿದ್ರು ಅದನ್ನೇ ಜಸ್ಟ್ ಹಾಗೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ ವೀಡಿಯೋನ ಶೂಟ್ ಮಾಡಿದ್ದು. ಬಟ್ ಅಲ್ಲಿ ಸೀಟ್ ಅಲ್ವಾ ಇರೋದು, ಮೇಲ್ಗಡೆ ನಾವು ಕೂತಿರೋದು ನೋಡ್ತಾ ಇರ್ಬೋದು. ಹೆವಿ ಮಳೆ ಬರ್ತಾ ಇರೋದ್ರಿಂದ ಸೌಂಡು ತುಂಬ ಕ್ರ್ಯಾಕಿಯಾಗಿ ಕೇಳಿಸ್ತು. ತುಂಬ ಚೆನ್ನಾಗಿಲ್ಲ, ಅದು ಏನೋ ಒಂಥರ ಕೇಳಿಸ್ತಾ ಇತ್ತು ಅದು. ಅದಕ್ಕೋಸ್ಕರ ಬೇಡ, ನಾನೇ ವಾಯ್ಸ್ ಓವರ್ ಕೊಡೋಣಪ್ಪ ಅಂತ ಹೇಳ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅವರು ವೇರ್ ಮಾಡೋದಕ್ಕಾಗಲಿಲ್ಲ. ನಾರ್ಮಲ್ ಟಿ ಶರ್ಟೆಲ್ಲ ಹೆಂಗಿದ್ರು ಹಂಗೇ ಕೂತ್ಕೊಬಿಟ್ರು. ಸೊ ನಾನು ಮಾತ್ರ ಸದ್ಯ ಸ್ಯಾರಿ ಹಾಕ್ಕೊಂಡು ಬಂದಿದ್ದಕ್ಕೆ ಬಚಾವ್ ಅಂತ ಹೇಳ್ಬೋದು. ಅವ್ನು ನಿಶುಗೆ ಮಾತ್ರ ಡ್ರೆಸ್ ಚೇಂಜ್ ಮಾಡಿದ್ವಿ. ನಮ್ಮ ಆದ್ಯ ಬೇಬಿನೂ ಹಾಕ್ಕೊಂಡೇ ಬಂದಿದ್ಲು ಅಲ್ಲಿಂದನೇ. ಸೊ ನಾನು ಯಾಕಂದರೆ ಇಲ್ಲಿಂದ ರಿಸ್ಕ್ ಬೇಡ, ತುಂಬ ಲಾಂಗ್ ಜರ್ನಿ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಪಾಪುಗೆ ಹಾಕಿರಲಿಲ್ಲ. ಬಟ್ ಹುಡುಗ ಅಲ್ವಾ, ಜಸ್ಟ್ ಪಾಪು ಬೇರೆ ಅಲ್ವಾ, 1 ಮಿನಿಟ್ಗೆಲ್ಲ ಹಾಕ್ಬಿಟ್ಟೆ. ಸೊ ಇವಾಗ ಫಸ್ಟು ಅಮ್ಮಂದಿರ ತೊಡೆ ಮೇಲೆ ಕುಣಿಸಿ, ಸೊ ಈ ರೀತಿ ತಟ್ಟಲೆಲ್ಲ ಬರೆಸ್ಬಿಟ್ಟು ನೆಕ್ಸ್ಟ್ ಅಪ್ಪಂದಿರ ತೊಡೆ ಮೇಲೆ ಕುಣಿಸಿ, ಸೊ ಸ್ಲೇಟಲ್ಲಿ ಬರೆಸ್ತಾರೆ. ಹಾಗೆಯೇ ಇದಕ್ಕೆ ಚಾರ್ಜ್ ಬಂದುಬಿಟ್ಟು 500 ರೂಪೀಸ್ ತಗೋತಾರೆ. ಲಾಸ್ಟಲ್ಲಿ ಕೊಬ್ಬರಿ ಮಿಠಾಯಿ ಒಂದು 4 to 5 ಪೀಸ್ ಕೊಬ್ಬರಿ ಮಿಠಾಯಿ ಕೊಡ್ತಾರೆ ಪ್ರಸಾದ ಅಂತ ಹೇಳ್ಬಿಟ್ಟು. ಸ್ಲೇಟ್ ನಾವೇ ಮನೆಗೆ ತೊಗೊಂಡು ಹೋಗ್ಬೋದು, ತಟ್ಟೆ ಮಾತ್ರ ಅವರೇ ಇಟ್ಕೋತಾರೆ ಅಂತ ಹೇಳ್ಬೋದು. ನಮ್ಮ ಚಿರುಗೆ ಅಕ್ಷರಾಭ್ಯಾಸ ಮಾಡ್ಸೋಕೆ ಬಂದಾಗ ನೀವು ನೋಡಿಲ್ಲ ಅಂದರೆ ನೋಡಿ, ಅವನ ಅಕ್ಷರಾಭ್ಯಾಸನೂ ಕೂಡ ಇಲ್ಲೇ ಮಾಡಿಸಿದ್ದು. ಅವಾಗ ಹೆವಿ ಕ್ರೌಡ್ ಇದ್ದರು. ಫುಲ್ಲು ಇಲ್ಲ ಜಾಗ ಎಷ್ಟಿದೆ ಅಷ್ಟು ಫುಲ್ ತುಂಬ್ಕೊಬಿಟ್ಟಿದ್ರು. ಬಟ್ ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಅಷ್ಟೊಂದು ಜನ ಬರ್ತಿರಲಿಲ್ಲ. ನಮಗೂ ಮುಂಚೆ ಒಂದು 3 to 4 ಮೆಂಬರ್ಸ್ ಮಾಡಿಸ್ಕೊಂಡು ಹೋಗ್ತಿದ್ರು. ನಾವು ಆದಮೇಲೆ ಒಂದು 2 to 3 ಮೆಂಬರ್ಸ್ ಬಂದರು. ಎಷ್ಟು ಜನ ಬರ್ತಾರೆ, ಒಂದು 2-3 ಜನ ತನಕ ವೆಯ್ಟ್ ಮಾಡಿಸ್ಬಿಟ್ಟು ಅವರು ಪೂಜೆ ಮಾಡಿಸ್ತಾರೆ ಅಷ್ಟೇ. ಜಾಸ್ತಿ ಯಾರಿಗೂ ಕೂತ್ಕೊಳ್ಳೋಷ್ಟು ಜನ ಎಲ್ಲ ಬಂದು ವೆಯ್ಟ್ ಮಾಡ್ತಾಯಿಲ್ಲ. ಯಾಕಂದರೆ ಈಗ ಆಗ್ತಾ ಇಲ್ವಲ್ಲ, ವೆದರ್ ಹಂಗಿದೆ. ಅದಕ್ಕೋಸ್ಕರ ಫಸ್ಟ್ ಹಂಗಲ್ಲ, ತುಂಬ ಜನ ಬರೋ ತನಕ ವೆಯ್ಟ್ ಮಾಡಿ ಪೂಜೆ ಎಲ್ಲ ಮಾಡಿಕೊಟ್ರು. ಇವಾಗ ನಮ್ಮಿಬ್ಬರನ್ನೇ ಕುಣಿಸಿ ಪೂಜೆ ಮಾಡಿಕೊಟ್ರು ಅಂತ ಹೇಳ್ಬೋದು. ಸೊ ಅವನು ಅಲ್ಲಿ ಇಟ್ಕೊಂಡು ಬರೆಯೋದು ಕೂಡ ರೆಡಿ ಇರೋ, ಇನ್ನೂ ಪುಟ್ಟು ಪಾಪು ಅಲ್ವಾ. ಸೊ ಬಟ್ ಆದರೆ 2 years ಕಂಪ್ಲೀಟ್ ಆಗಿ 3 years ಕಂಪ್ಲೀಟ್ ಆಗೋದ್ರೊಳಗಡೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಯಾರಾದರೂ ಮಾಡಿಸೋರು ಇದ್ದರೆ ಅಪ್ಕಮಿಂಗ್ ಡೇಸಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಡೀಟೇಲ್ಸ್ ಕೂಡ ಕೊಡ್ತಾ ಇದ್ದೀನಿ. ಟೈಮಿಂಗ್ಸ್ ಅಷ್ಟೇ 8 to 1 o'clock ತನಕ. ಯಾವ ವಾರನಾದರೂ ಹೋಗ್ಬೋದು. ಶುಕ್ರವಾರ ಇನ್ನೂ ಒಳ್ಳೆಯದೇ. ಚಿರುಗೆ ನಾವು ಶುಕ್ರವಾರನೇ ಹೋಗಿದ್ವಿ, ಬಟ್ ಇವ್ನಿಗೆ ನಾವು ಹೋಗಿದ್ದು ವೆಡ್ನೆಸ್ಡೇ ಬುಧವಾರ. ಹಾಗೆಯೇ ನಿಮ್ಮ ಇಷ್ಟ ಯಾವ ವಾರನಾದರೂ ಹೋಗ್ಬೋದು. ಹಾಗೆಯೇ ಇನ್ನೊಂದೇನು ಹೇಳಪ್ಪ ಅಂದರೆ 500 ಚಾರ್ಜ್ ಆಗುತ್ತೆ. ಇಲ್ಲೂ ಕೂಡ ದಕ್ಷಿಣೆ ಅಂತ ನಮ್ಮ ಖುಷಿ ಎಷ್ಟಾಗುತ್ತೋ ಅಷ್ಟನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಹೇಳ್ಬೋದು. ನಮ್ಮ ಚಿರು ಅಂತೂ ಕೂಡ ಈ ರೀತಿ ಹೇಳಿಸ್ತಾರೆ ಒಂದು 2 ವರ್ಡು. ಅವನಾದರೂ ಹೇಳ್ದ. ನಮ್ಮ ನಿಶು ಹಂಗಲ್ಲ ಅಂತ ಹೇಳೋ ಅಂತ ಹೇಳಿದ್ರೆ ಅಳ್ತಾ ಇದ್ದ. ಸೊ ಅಂತನಾದರೂ ಹೇಳ್ದ ಫೈನಲಿ. ಸೊ ಅದು ಇಬ್ಬರೇ ಇದ್ದಿದ್ದು. ಸೊ ಇವಾಗ ಯಾರೋ ಇನ್ನೊಂದಿಬ್ಬರು ಬಂದರು. ಬಟ್ ಮಳೆ ಮಾತ್ರ ತುಂಬ ಬರುತ್ತೆ, ಬಿಟ್ಟು ಬರ್ತಿದೆ. ಒಂದು 5 ಮಿನಿಟ್ಸ್ ಜೋರಾಗಿ ಬರುತ್ತೆ, ಒಂದು 2 ಮಿನಿಟ್ಸ್ ಕಮ್ಮಿ ಆಗುತ್ತೆ, ಮತ್ತೆ ಜೋರಾಗಿ ಬರುತ್ತೆ. ಸೊ ಆ ರೀತಿ ಮಳೆ ಬರ್ತಿದೆ. ಸೊ ನನ್ನ ಮಗ ಅಂತೂ ತುಂಬ ಅಳ್ತಾ ಇದ್ದಾನೆ. ಪಪ್ಪು ನಿಶು ಅಲ್ಲಿ ಆನೆಗಳು ಹೋಗ್ತಾ ಇದೆ, ಅದಕ್ಕೆ ನೋಡ್ತಾ ಇದ್ದೇನೆ, ತೋರಿಸ್ಬಿಟ್ಟು ನೋಡ್ತಾ ಇರ್ಬೋದು. ಆನೆಗಳು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೇನೆ, ಎಷ್ಟು ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಅಳ್ತಾ ಇದ್ದೆ ನಾನು ಆಲ್ರೆಡಿ.
ಫ್ರೆಂಡ್ಸ್ ಸ್ವಲ್ಪ ಇವಾಗ ಮಳೆ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ದರ್ಶನಕ್ಕೆ ಹೋದ್ವಿ. ಸೊ ಈಗ ನಾವು ಚಿರು ಬೇಬಿನ ಕರ್ಕೊಂಡು ಬಂದಿಲ್ಲ, ಅವ್ನಿಗೆ ಸ್ಕೂಲ್ ಇತ್ತಲ್ವಾ. ಸೊ ತಿರುಪತಿಗೆ ಹೋಗುವಾಗ್ಲೇ 4 ಡೇಸ್ ಅವ್ನಿಗೆ ರಜಾ ಹಾಕ್ಸ್ಬಿಟ್ಟು ಸೊ ಬೇಡ ಅಂತ ಹೇಳ್ಬಿಟ್ಟು ಇವಾಗಲೂ ಹಾಕ್ಸೋದು. ಸೊ ನಮ್ಮ ನಾನು ಸ್ಕೂಲಿಗೆ ಕಳಿಸ್ತೀನಿ ಆಯಿತು. ಅಮ್ಮಂಗೂ ಕೂಡ ಹುಷಾರಿರಲಿಲ್ಲ. ಸೊ ನಾನು ಸ್ಕೂಲಿಗೆ ಕಳಿಸ್ಕೊಂಡು ನೋಡ್ಕೋತೀನಿ, ನೀವು ಹೋಗಿದ್ದು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವಿಷ್ಟೇ ಜನ ಬಂದ್ವಿ. ಸೊ ಈಗ ಒಳಗಡೆಯಲ್ಲಿ ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ, ಎಂಟ್ರೆನ್ಸಲ್ಲೇ ಹೇಳ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಕ್ಯಾಮ್ರಾ ಆಫ್ ಮಾಡಿಬಿಟ್ವಿ. ಸೊ ಅದಾದಮೇಲೆ ಹಿಂದೆಲ್ಲ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇದ್ದೆ ನಂತರ ನಡಿಬೇಕು, ಜಾರತ್ತೇಳಿ ತುಂಬ ಸ್ಕಿಡ್ ಆಗುತ್ತೆ ಅಂತ. ಬಟ್ ನಾನು ಸರಿಯಾಗಿ ಬಿದ್ದೆ ಅಂತ ಹೇಳ್ಬೋದು. ಈ ಪಾಪುನ ಎತ್ತಾಕೊಂಡು ಬಿದ್ದಿದ್ದೀನಿ, ನಮ್ಮ ನಿಶುನ ಎತ್ಕೊಂಡು. ಅಯ್ಯೋ ನನಗಂತೂ ಬೀಳೋದೇ ಆಗ್ಬಿಟ್ಟಿದೆ 1 ಮಂತಿಂದ. ಎಷ್ಟು ಸಲ ಬಿದ್ದಿದ್ದೀನೋ. ಸೊ ನಾನು ಜಾರು ಬೀಳ ಜಾಸ್ತಿ. ಸೊ ನನ್ನ ಹಸ್ಬೆಂಡ್ ಎಲ್ಲೋದ್ರೂ ಹೇಳ್ತಾ ಇರ್ತಾರೆ, ಬಟ್ ಆದ್ರೂ ಬಿದ್ದೇ ಬಿಟ್ಟೆ ಈ ಸಲನೂ ಕೂಡ. ನಾನು ಇದೊಂದು ಇವಾಗಿಂದ ಇರೋ ಪ್ರಾಬ್ಲಮ್ ಅಲ್ಲ ನನಗದು. ಸೊ ಈ ರೀತಿ ಮಳೆ ಟೈಮಲ್ಲಿ ನೆಲದಲ್ಲಿ ನೀರು ಜಾರೋದು ನಾನು ತುಂಬ ಚಿಕ್ಕ ವಯಸ್ಸಿಂದನೂ ನನಗೆ ಇದೊಂಥರ, ನಾನು ಪರ್ಫೆಕ್ಟಾಗಿ ನಡೆಯೋಕ್ಕಾಗಲ್ಲ, ಬಿದ್ದೇ ಬಿಡ್ತೀನಿ ಅಂತ ಹೇಳ್ಬೋದು ಮಳೆ ಈ ಥರ ಎಲ್ಲ ಇದ್ದರೆ. ಸೊ ಫೈನಲಿ ಇಲ್ಲಿ ಒಳಗಡೆ ಎಲ್ಲ ಬಂದು ದರ್ಶನ ಮಾಡಿಕೊಂಡು ಅಲ್ಲಿ ಗುರೂಜಿ ಎಲ್ಲ ಇರ್ತಾರೆ. ಇನ್ನು ಒಂದು 12 o'clock ತನಕನೂ ಎಷ್ಟೋ 12:30 ತನಕ ಇರ್ತಾರೆ ಅಂತ ಹೇಳಿದ್ರು. ಸರಿ ಹೋಗೋ ದರ್ಶನ ಅವ್ರನ್ನೂ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಏನು ಮಾಡೋಣ, ಫಸ್ಟ್ ಟೈಮ್ ಈ ಕಡೆ ಹೋಗ್ತಾ ಇರೋಂಥದ್ದು, ನಾವು ಹೋಗೇ ಇಲ್ಲ. ಸೊ ನಮ್ಮ ಅಣ್ಣ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಎಲ್ಲ ಛತ್ರಿ ಹಿಡ್ಕೊಂಡು ಹೋಗ್ತಾರೆ. ನಾವು ಛತ್ರಿ ತೊಗೋಬೇಕಿತ್ತಲ್ಲ ಅಂಗಡಿಲಿ, ಏನೋ ಕಮ್ಮಿ ಆಯ್ತಲ್ಲ ಅಂದ್ಬಿಟ್ಟು ಬಂದುಬಿಟ್ವಿ. ನಿಜ ಮಳೆ ಟೈಮಲ್ಲಿ ಬಂದರೆ ಬೆಸ್ಟು, ತುಂಬ ಮಳೆ ಇದ್ದಾಗೆಲ್ಲ ಬರಬೇಡಿ. ಆಮೇಲೆ ನಾನು ಸಜೆಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಮೀಡಿಯಮ್ ಆಗಿದ್ದಾಗ ಬಂದರೂ ಛತ್ರಿ ಹಿಡ್ಕೊಂಡು ಬಂದರೆ ನೆಮ್ಮದಿಯಾಗಿ ಎಲ್ಲ ದೇವಸ್ಥಾನ ದರ್ಶನ ಆಗುತ್ತೆ. ಅಪ್ಕಮಿಂಗ್ ಡೇಸಲ್ಲಿ ನಾನು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಬಟ್ ನಾವು ಛತ್ರಿ ಒಂದು ತಂದಿರಲಿಲ್ಲ, ಅದೊಂದು ತಂದಿರೋ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗ್ತಾಯಿತ್ತು. ಸೊ ಇವಾಗ ಅಷ್ಟು ದೂರದಿಂದ ನಡ್ಕೊಂಡು ಬಂದ್ವಿ. ಇಲ್ಲೂ ಕೂಡ ಒಳಗಡೆ ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ. ನಾನು ಇದೇ ಫಸ್ಟ್ ಟೈಮ್ ಈ ಕಡೆ ಎಲ್ಲ ಬರ್ತಾ ಇರೋವಂಥದ್ದು. ನಾನು ಹೇಳ್ದಾಗೆ 1-2 ಮಿನಿಟ್ಸ್ ಅಷ್ಟೇ ಫ್ರೀ ಕೊಡುತ್ತೆ ಅಂತ ಹೇಳ್ಬೋದು. ಒಂದೊಂದು ಸಲ ಅಂತೂ 1 ನಿಮಿಷ ಫ್ರೀ ಕೊಡೋದೇ ಹೆಚ್ಚು. ಮತ್ತೆ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಮಳೆನ ಯಾವ ರೀತಿ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಮಳೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಸೊ ನೋಡ್ತಾ ಇರ್ಬೋದು. ಮತ್ತೆ ನಾವು ನೆನೆದ್ವಿ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮತ್ತೆ ಇವಾಗ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಮಳೆಯಲ್ಲೂ ಕೂಡ ನಿಂತ್ಕೊಂಡು ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇವಾಗ ಬಂದ್ವಿ ಗುರೂಜಿ ಇರೋವಂಥ ಜಾಗಕ್ಕೆ. ಸೊ ಇದ್ರ ಒಳಗಡೆನೇ ಅವ್ರು ಇರೋದು. ಸೊ ಇಲ್ಲೂ ಅಷ್ಟೇ. ಸೊ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಅಂತ ಆಚೆನೇ ಹೇಳ್ತಾ ಇರ್ತಾರೆ. ಸೊ ಅದಕ್ಕೇ ಒಳಗಡೆ ಎಲ್ಲ ಅವ್ರನ್ನೆಲ್ಲ ನಾನು ನಿಮ್ಮ ಜೊತೆ ತೋರ್ಸೋಕ್ಕಾಗಲಿಲ್ಲ. ಬಟ್ ಮಳೆಯಲ್ಲೂ ಕೂಡ ನಮ್ಮ ಥರನೇ ತುಂಬ ಜನ ಬಂದಿದ್ದರು. ಏನು ಯಾರೂ ಜನನೇ ಇಲ್ಲ ಅನ್ನೋಂಗಿಲ್ಲ, ಬಟ್ ಬಂದಿದ್ದರು ನಮ್ಮ ಥರನೇ. ಈ ಟೈಮಲ್ಲಿ ಯಾರೂ ಇರಲ್ಲ ಅಂದ್ಕೊಂಡೆಲ್ಲ ಯೋಚನೆ ಮಾಡ್ಕೊಂಡು ಹೋಗೋರು ಇರ್ತಾರೆ. ಸೊ ಅದಕ್ಕೆ ತುಂಬ ಜನ ಬಂದಿದ್ರು ಅಂತ ಹೇಳ್ಬೋದು. ಬಟ್ ಬೇರೆ ಆ ಸೈಡ್ ಅವರೇನೆ ಗುರೂಜಿ ಹತ್ರ ಅವರಾದ್ರೆ ಏನಾದರೂ ಕೇಳ್ಬೋದು, ಅವ್ರ ಜೊತೆ ಮಾತಾಡ್ತಾರೆ. ಬಟ್ ನಮ್ಮ ಜೊತೆ ಏನೂ ಮಾತಾಡಲ್ಲ, ಜಸ್ಟ್ ಕಾಣಿಕೆ ಹಾಕಬೇಕು ನಾವು. ಒಂದು ಕುಂಕುಮನೋ ಏನೋ ಕೊಡ್ತಾರೆ ಅನಿಸುತ್ತೆ, ಒಂದು ಬುಕ್ ಥರನೋ. ಆಮೇಲೆ ಹುಡುಗರಿಗೆ ಸೀಬೆಹಣ್ಣು ಕೊಡ್ತಾರೆ, ಹುಡುಗಿರಿಗೆ ದಾಳಿಂಬೆಹಣ್ಣು ಕೊಟ್ಟು ಕಳಿಸಿದ್ರು. ಅದಾದಮೇಲೆ ರಿಟರ್ನ್ ಬರುವಾಗ ನೋಡ್ಬೇಕೀಗ ನೀವು ನಮ್ಮ ಪಜಿತಿನ ನಿಂತ್ಕೋಬೇಕಿತ್ತು. 1 ನಿಮಿಷ ನಿಂತ್ಕೊಳ್ಳಿಲ್ಲ. ಅಲ್ಲಿ ಉದ್ದಕ್ಕೆ ಅಲ್ಲೂ ಜಾಗನೇ ಇರಲಿಲ್ಲ ನಾವು ನಿಂತ್ಕೊಳ್ಳೋದಕ್ಕೆ. ನೆನ್ಕೊಂಡು ಬಂದುಬಿಟ್ವಿ, ಎಲ್ಲ ಫುಲ್ಲು ನೆನೆದ್ಬಿಟ್ವಿ. ಯಾವ ರೀತಿ ಅವಸ್ಥೆ ಆಗಿದ್ವಿ ನೀವೇ ನೋಡ್ತಾ ಇರ್ಬೋದು ನಮ್ಮನ್ನ. ಸೊ ಕ್ಯಾಮ್ರಾ ಮೇಲೇನೋ ನೀರು ಬಿದ್ದುಬಿಟ್ಟಿದೆ. ನಾನು ಆ ಟೈಮಲ್ಲಿ ನಾನು ಸರಿಯಾಗಿ ನೋಡಿಕೊಂಡು ಇಲ್ಲ, ಆ ಮಳೆಯಲ್ಲೇ ವೀಡಿಯೋ ಶೂಟ್ ಮಾಡ್ತಾ ಇದ್ನಲ್ಲ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಈಗ ಬ್ಲಾಗ್ನ ಎಂಟು ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಪ್ಪ ಎಷ್ಟು ಮಳೆ ಬರ್ತಿದೆ ಅಂದರೆ ನೋಡ್ತಾ ಇರ್ಬೋದು. ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ವಿ. ಫುಲ್ ಬ್ಲಾಗ್ನ ಫಸ್ಟಿಂದ 8 ತನಕ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸಿಕ್ಕಾಪಟ್ಟೆ ಮಳೆ, ಏನೂ ರಶ್ ಇಲ್ಲ ದರ್ಶನ ಮಾಡೋದಕ್ಕೆ. ಬಟ್ ಮಳೆ ಇದೆಯಲ್ಲ 5 ನಿಮಿಷ ಜೋರಾಗಿ ಬರುತ್ತೆ. 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಅದು ಫ್ರೀ ಕೊಡೋದು, ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯಪ್ಪ ಇವರು ನಾನಾಗಲೇ ಹೇಳಿದಾಗೆ ಯಾವುದೇ ರೀತಿ ಶರ್ಟ್ ಪಂಚೆ ಏನು ಹಾಕೊಳ್ಳಿಲ್ಲ ಪೂಜೆಗೆ. ಆ ರೀತಿ ಫುಲ್ಲು ಗಡಿಬಿಡಿ ಆಗೋಯ್ತು ಅಂತ ಹೇಳ್ಬೋದು. ಬಟ್ ಚೆನ್ನಾಗಿದೆ. ಬಟ್ ಆದರೂ ಮಳೆಯಪ್ಪ ಸಿಕ್ಕಾಬಿಟ್ಟೆ ಮಳೆ. ಪಾಪ ಮಕ್ಕಳು ಇಬ್ಬರು ಎಂದೋಗಿ ಗಡ ನಡುತ್ತಾ ಇದ್ರು. ಮತ್ತೆ ನಿಶಿ ಕಾಸ್ಟ್ಯೂಮ್ ಚೇಂಜ್ ಮಾಡಿದೆ. ಅದೇ ಬೇಬಿಗೆ ಇವಾಗ ಆರಾಮ ಮಾಡಬೇಕು. ಅದ್ಯಾ ನೋಡಿಲಿ. ಸೊ ಬನ್ನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಹಿಂಗಾಗುತ್ತೆ ನೋಡೋಣ. ಸೊ ನಾನು ಮೆನ್ಷನ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗ್ ಮಿಸ್ ಮಾಡಿದಂತೆ ನೋಡಿ. ಬನ್ನಿ ಇವಾಗ ಆನ್ ದ ವೇ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಮಕ್ಕಳು ಬಿಡಲ್ಲ ಬ್ಲಾಗ್ ಮಾಡೋದಕ್ಕೂ. ಫ್ರೆಂಡ್ಸ್ ಇವಾಗ ಹೊರಟ್ವಿ ಶೃಂಗೇರಿಯಿಂದ. ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡಿದಂತೆ ನೋಡಿ. ಹಾಗೆ ಇನ್ನೊಂದು ಪಾರ್ಟ್ 2 ಕೂಡ ಬರುತ್ತೆ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಿದ್ದೀವಿ ಆ ವಿಡಿಯೋನೂ ಕೂಡ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡ್ದಂತೆಯೇ ಈ ವಿಡಿಯೋ ಆ ವಿಡಿಯೋ ಎರಡೂ ಕೂಡ ನೋಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ ನೆಕ್ಸ್ಟ್ ನಾವು ಹೋಗ್ತಿರೋದು ತುಂಬ ಲಾಂಗ್ ಜರ್ನಿ. ಇಲ್ಲಿಂದ ಮತ್ತೆ 2 hours 2.5 hours ಆಗುತ್ತೆ. ಸೊ ಇಲ್ಲಿಂದ ಮಧ್ಯಾಹ್ನ ಬಿಟ್ವಿ ಅನ್ಸುತ್ತೆ, 2-2:30ಗೆ. ಇನ್ನು ಅಲ್ಲಿಗೆ ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ. ಸೊ ಬನ್ನಿ ಹೇಳಿಗೆ ಹೋಗ್ತಾ ಇದ್ದೀವಿ ಏನು ಅಂತಲೂ ಕೂಡ ನಿಮ್ಮ ಜೊತೆ ಹೇಳ್ತೀನಿ. ಟೈಮ್ ಬಂದು 4:24. ಇವಾಗ ನಾವು ಸದ್ಯಕ್ಕೆ
ಧರ್ಮಸ್ಥಳಕ್ಕೆ ಇನ್ನೊಂದು 15 ಕಿಲೋಮೀಟರ್ಸ್ ಇದೆ. ಅಯ್ಯಪ್ಪ ಆಗ್ತಾಯಿಲ್ಲ ನನಗಂತೂ. ಪಾಪ ನನ್ನ ಹಸ್ಬೆಂಡು ಬೆಳಿಗ್ಗೆ 4:45 ಹಿಡಿದು ಇಷ್ಟು ತನಕ ಡ್ರೈವ್ ಮಾಡಿಕೊಂಡು ಕಷ್ಟಪಟ್ಟು ಬರ್ತಾ ಇದ್ದಾರೆ. ಅವ್ರಿಗೂ ತುಂಬ ನಿದ್ದೆ ಬರ್ತದೆ, ನಮಗೂ ತುಂಬ. ಮಕ್ಕಳಂತೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಬಟ್ ನಮಗಂತೂ ಒಂದು ಡ್ರಾಪು ನಿದ್ದೆ ಮಾಡ್ತಾರೆ. ಯಾಕಂದರೆ ನಾವು ಮಲ್ಕೊಂಡ್ರೆ ಅವ್ರ ಕಂಪ್ನಿ ಕೊಡಬೇಕಲ್ವ, ಡ್ರೈವ್ ಮಾಡ್ತಾರೆ. ಸೊ ನಾವು ನಿದ್ದೆ ಮಾಡಿಲ್ಲ. ಈಗ ಬೇಲ್ಪುರಿ ಮಸಾಲೆ ಪುರಿ ತಿನ್ನೋಣ ಅಂದ್ಕೊಂಡು ಬಂದು ಇಲ್ಲಿ ಇಳಿಸಿದ್ದೀವಿ. ಸೊ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಅದ್ಯಾ ಹಾಯ್ ಮಾಡು. ಟೇಸ್ಟ್ ಹೆಂಗೈತೆ ನೋಡೋದು. ಚಾಯ್ತಾ ಬಾಬು ಜಗ್ಗು. ಚೆನ್ನಾಗೈತೆ. ಇನ್ನೊಂದು ಸ್ವಲ್ಪ ರಸ ಹಿಡಿಬೇಕಿತ್ತು ಇದಕ್ಕೆ, ಮಸಾಲೆ. ಎಲೆಕೋಸು ಹೂಕೋಸು ಅಂತ ಗೊತ್ತೈತಲ್ವಲ್ಲ, ತಗೊಂಡು ಟೇಸ್ಟ್ ನೋಡಿ. ತಿಮ್ಮಿ ಏನು ಬೇಕು? ಫ್ರೆಂಡ್ಸ್, ಇವಾಗ ಗೋಬಿ ಹಾಗೆ ಮಸಾಲೆ ಎಲ್ಲ ತಿನ್ಕೊಂಡು ಹೊರಟ್ವಿ. ಸೊ ಏನಿಲ್ಲ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ನಮ್ಮ ಕಡೆ ಅಷ್ಟು ಟೇಸ್ಟ್ ನಮಗಿಲ್ಲ, ಅಭ್ಯಾಸ ಆಗಿದೆ. ಬಟ್ ಅಲ್ಲೂ ಕೂಡ ತುಂಬ ಕಂಡಮೇನಿಲ್ಲ. ಒಂದು ಕಡೆ ಹೊರಗಡೆ ಹೋದರೆ ಒಂದು ಕಡೆ ಏನು ತಿನ್ನೋದಕ್ಕೂ ಬೇಜಾರಾಗುತ್ತೆ. ಬಟ್ ಇಲ್ಲಿ ಚೆನ್ನಾಗಿತ್ತು. ಚಳಿಗೋದಕ್ಕೂ ನಮಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೇ ಗೋಬಿ ಮತ್ತು ಮಸಾಲೆ ಪುರಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಟೈಮ್ ಅಂತ ಅಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಮತ್ತೆ ಹೊರಟ್ವಿ. ಇವಾಗ ನಾನು ಹೇಳಿದಾಗೆ ಧರ್ಮಸ್ಥಳಕ್ಕೆ ಹೊರಡ್ತಾ ಇರೋದು ನಾವು. ಇನ್ನೇನು ರೀಚ್ ಆದ್ವಿ ಧರ್ಮಸ್ಥಳಕ್ಕೂ ಕೂಡ. ಹೆವಿ ಮಳೆ. ನೇತ್ರಾವತಿ ನದಿನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಅಷ್ಟು ನೀರು. ಓ ಮೈ ಗಾಡ್, ಅಲ್ಲಿ ಯಾರನ್ನೂ ಬಿಡ್ತಿಲ್ಲ, ಫುಲ್ಲು ಬ್ಯಾರಿಗೇಟ್ ಹಾಕ್ಬಿಟ್ಟಿದ್ದಾರೆ. ಸೊ ಅದು ಹೆಂಗಿದೆ ಏನೋ ಒಂಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ನೇತ್ರಾವತಿ ನದಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಮತ್ತೆ ಇವಾಗ ಮಳೆ ಸ್ಟಾರ್ಟ್ ಆಯಿತು. ಆನ್ ದ ವೇ ಫುಲ್ ಮಳೆ ಬರ್ತದೆ, ಎಲ್ಲೂ ಸ್ಟಾಪ್ ಆಯಿತು ಅನ್ನೋದಿಲ್ಲ. ಏನಾಗಿದ್ರೆ ಒಂದು 2 ಮಿನಿಟ್ಸ್ ಎಲ್ಲ ಫ್ರೀ ಬಿಟ್ಟಿರ್ಬೇಕು ಅಷ್ಟೇ. ಅದು ಬಿಟ್ಟರೆ ಫುಲ್ ಮಳೆ ಬರ್ತಾಯಿತ್ತು. ನಮಗೆ ಈ ನಮ್ಮ ಕಡೆ ಬರೋ ಮಳೆನೇ ತಡ್ಕೊಳ್ಳೋದಕ್ಕಾಗಲ್ಲ. ಬಟ್ ಅಲ್ಲಿ ಅವ್ರಿಗೆ ಈ ಮಳೆ ಹೆಂಗೆ ಅಭ್ಯಾಸ ಆಗಿದೆಯೋ ಗೊತ್ತಿಲ್ಲ. ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ನಮಗಂತೂ ಹೆವಿ ಅನ್ನಿಸ್ಬಿಡ್ತಲ್ಲ ಅಂತೂ ಕೂಡ. ಬಟ್ ಆದರೂ ಏನೋ ಒಂಥರ ಮಳೆಯಲ್ಲೂ ಕೂಡ ಜರ್ನಿ ತುಂಬ ಚೆನ್ನಾಗಿತ್ತು. ಸೊ ತುಂಬ ಸೇಫಾಗಿ ಬಂದ್ವಿ. ಅದು ನಮ್ಮ ಲಕ್ ಅಂತ ಹೇಳ್ಬೋದು. ಏನೂ ತೊಂದರೆ ಆಗಲಿಲ್ಲ. ಬಟ್ ಆದರೂ ಧರ್ಮಸ್ಥಳಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ತುಂಬ ವಿಷಯ ಶೇರ್ ಮಾಡ್ಕೋಬೇಕು. ತುಂಬ ಏನೇನಾಗಿತ್ತು ಅಲ್ಲಿ ಮಳೆಯಿಂದ ಬಂದು ಅನಾಹುತಗಳೆಲ್ಲ ಅಂತ. ಸೊ ಖಂಡಿತ ಈ ವಿಡಿಯೋನ ಮಿಸ್ ಮಾಡಿದಂತೆ ನೆಕ್ಸ್ಟ್ ವೀಡಿಯೋ ನೋಡಿ. ಸೊ ಶೃಂಗೇರಿ ವಿಡಿಯೋ ನಿಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.